ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವ್ದ್ರೆ ಜೆಡಿಎಸ್ ಬಿಜೆಪಿಯನ್ನು ಹೊಂದಾಣಿಕೆ ಮಾಡ್ಕೊಂಡಾರ ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟ ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಜೆಡಿಎಸ್ ಅಂತ ಮತ್ತು ಬಿಜೆಪಿ ಅದರಿಂದ ಏನು ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂದ್ರೆ ಏನು ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವ್ದ್ರೆ ಜೆಡಿಎಸ್ ಬಿಜೆಪಿಯನ್ನು ಹೊಂದಾಣಿಕೆ ಮಾಡ್ಕೊಂಡಾರ ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟ ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಜೆಡಿಎಸ್ ಅಂತ ಮತ್ತು ಬಿಜೆಪಿ ಅದರಿಂದ ಏನು ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂದ್ರೆ ಏನು ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವ್ದ್ರೆ ಜೆಡಿಎಸ್ ಬಿಜೆಪಿಯನ್ನು ಹೊಂದಾಣಿಕೆ ಮಾಡ್ಕೊಂಡಾರ ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟ ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಜೆಡಿಎಸ್ ಅಂತ ಮತ್ತು ಬಿಜೆಪಿ ಅದರಿಂದ ಏನು ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂದ್ರೆ ಏನು ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವ್ದ್ರೆ ಜೆಡಿಎಸ್ ಬಿಜೆಪಿಯನ್ನು ಹೊಂದಾಣಿಕೆ ಮಾಡ್ಕೊಂಡಾರ ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟ ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಜೆಡಿಎಸ್ ಅಂತ ಮತ್ತು ಬಿಜೆಪಿ ಅದರಿಂದ ಏನು ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂದ್ರೆ ಏನು ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವ್ದ್ರೆ ಜೆಡಿಎಸ್ ಬಿಜೆಪಿಯನ್ನು ಹೊಂದಾಣಿಕೆ ಮಾಡ್ಕೊಂಡಾರ ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟ ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.